ನಮಸ್ಕಾರ. ಅಂತ್ಯವಾಯಿತು ರೋಹಿತ್ ಯುಗ. ಎಲ್ಲ ನೂತನ ನಾಯಕ. ಬಿಸಿಸಿಐ ಪ್ರಕಟಿಸಿತು 15 ಸದಸ್ಯರ ಹೊಸ ತಂಡ. ಸ್ನೇಹಿತರೆ, ಭಾರತ ತನ್ನ ಮುಂದಿನ ಏಕದಿನ ಮತ್ತು ಟಿ20 ಸರಣಿಯನ್ನ ಆಸ್ಟ್ರೇಲಿಯಾ ವಿರುದ್ಧ ಆಸ್ಟ್ರೇಲಿಯಾದಲ್ಲಿ ಆಡ್ತಾ ಇದೆ. ಹೀಗಾಗಿ ಇಂದು ಭಾರತ ತಂಡ ತನ್ನ 15 ಸದಸ್ಯರ ಹೊಸ ತಂಡವನ್ನ ಪ್ರಕಟಪಡಿಸಿತ್ತು. ಅಂದರೆ ಏಕದಿನ ಮತ್ತು ಟಿ20 ತಂಡವನ್ನು ಕೂಡ ಬಿಡುಗಡೆ ಮಾಡಿತ್ತು. ಹಾಗಾದರೆ ಬಿಸಿಸಿಐ ಪ್ರಕಟಪಡಿಸಿರುವ 15 ಸದಸ್ಯರ ತಂಡದಲ್ಲಿ ಯಾರಿಗೆಲ್ಲ ಸ್ಥಾನ ಸಿಕ್ಕಿದೆ, ಅಂದರೆ ಯಾರೆಲ್ಲ ತಂಡದಿಂದ ಹೊರಗೆ ಹೋದರು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಮೊದಲಿಗೆ ಬಿಸಿಸಿಐ ಪ್ರಕಟಪಡಿಸಿರುವ ಭಾರತ ಹೊಸ ಏಕದಿನ ತಂಡ ಈ ಥರ ಇದೆ. ಎಂದಿನಂತೆ ನಮ್ಮ ರೋಹಿತ್ ಮತ್ತು ಕೊಹ್ಲಿ ಜೋಡಿ ಈ ಒಂದು ಏಕದಿನ ಸರಣಿಗೆ ಅವಕಾಶ ಪಡೆದುಕೊಂಡ್ರೆ ಇಲ್ಲಿ ಹೊಸ ನಾಯಕನಾಗಿ ಶುಭ್ಮನ್ ಗಿಲ್ ಅವರನ್ನು ನಾವು ಇಲ್ಲಿ ನೋಡಬಹುದು. ಅಂದರೆ ವೈಸ್ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಈ ಒಂದು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಶುಭ್ಮನ್ ಗಿಲ್ ನಾಯಕ ಆದರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಯಶಸ್ವಿ ಜೈಸ್ವಾಲ್ ಇದು ಬ್ಯಾಟಿಂಗ್ ಆರ್ಡರ್ ಆದರೆ, ಇನ್ನು ವಿಕೆಟ್ ಕೀಪಿಂಗ್ ವಿಭಾಗದಲ್ಲಿ KL ರಾಹುಲ್ ಜೊತೆಗೆ ಧ್ರುವ್ ಜುರೆಲ್ ಇದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಅನ್ನ ತಂಡದಿಂದ ಕೈ ಬಿಡಲಾಗಿದೆ. ಇನ್ನು ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಅಕ್ಷರ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್ ಇದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನು ಕೂಡ ತಂಡದಿಂದ ಕೈ ಬಿಡಲಾಗಿದೆ. ಇನ್ನು ಬೌಲಿಂಗ್ ವಿಭಾಗ ನೋಡ್ತಾ ಹೋದರೆ ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್ ಮತ್ತು ಪ್ರಸಿದ್ಧ ಕೃಷ್ಣ ಇದ್ರೆ ಈ ಒಂದು ಸ್ಕ್ವಾಡ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಸ್ಥಾನ ಪಡೆದುಕೊಂಡಿಲ್ಲ. ಇಲ್ಲಿ ಭಾರತ ತಂಡದಲ್ಲಿ ರೋಹಿತ್ ಮತ್ತು ಕೊಹ್ಲಿ ಜೋಡಿ ಕಳೆದ ಬಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿಯಾಗಿದ್ರು. ಬಟ್ ಇದೀಗ ಮತ್ತೊಮ್ಮೆ ಚಾಂಪಿಯನ್ಸ್ ಟ್ರೋಫಿ ಆದ ಬಳಿಕ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಗೆ ತಂಡದಲ್ಲಿ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ನಮ್ಮ ತಂಡದಲ್ಲಿ ರಿಷಬ್ ಪಂತ್ ಆಗಲಿ, ಇನ್ನು ಜಸ್ಪ್ರೀತ್ ಬುಮ್ರಾ ಆಗಲಿ, ಇನ್ನು ಸಂಜು ಸ್ಯಾಮ್ಸನ್ ಅಂತ ಸ್ಟಾರ್ ಆಟಗಾರರು ಕೂಡ ತಂಡದಲ್ಲಿ ಸ್ಥಾನವನ್ನ ಪಡೆದುಕೊಂಡಿಲ್ಲ. ರಿಷಬ್ ಪಂತ್ ಅವರಿಗೆ ಇಂಜುರಿ ಆದರೆ ಹಾರ್ದಿಕ್ ಪಾಂಡ್ಯ ಕೂಡ ಇಂಜುರಿ ಆಗಿತ್ತು. ಹೀಗಾಗಿ ಈ ಇಬ್ಬರನ್ನು ಬಿಟ್ಟರೆ ಇನ್ನು ಅವರ ಜಾಗಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಅವರ ಹೊಸ ಎಂಟ್ರಿ ಆಗಿದೆ. ಇನ್ನು ಇದು ಭಾರತ ಏಕದಿನ ತಂಡ ಆದರೆ ಇಲ್ಲಿ ಟಿ20 ಸ್ಕ್ವಾಡ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ಬ್ಯಾಟಿಂಗ್ ವಿಭಾಗದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಇಲ್ಲಿ ತಂಡಕ್ಕೆ ನಾಯಕ ಆದರೆ ವೈಸ್ ಕ್ಯಾಪ್ಟನ್ ಇಲ್ಲಿನೂ ಕೂಡ ಶುಭ್ಮನ್ ಗಿಲ್ ಇದ್ದಾರೆ. ಅಂದರೆ ಸೂರ್ಯಕುಮಾರ್ ಯಾದವ್ ಇದ್ರೆ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್, ತಿಲಕ್ ವರ್ಮಾ ಮತ್ತು ರಿಂಕು ಸಿಂಗ್ ಅವರು ಈ ಒಂದು ಬ್ಯಾಟಿಂಗ್ ಆರ್ಡರ್ನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ವಿಕೆಟ್ ಕೀಪರ್ ಜಾಗದಲ್ಲಿ RCBಯ ಜಿತೇಶ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್ ಅವರಿದ್ರೆ, ಇನ್ನು ಆಲ್ರೌಂಡರ್ ವಿಭಾಗದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ, ಶಿವಮ್ ದೂಬೆ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಅವರು ಸ್ಥಾನ ಪಡೆದುಕೊಂಡಿದ್ದಾರೆ. ಬೌಲರ್ಸ್ ನೋಡ್ತಾ ಹೋದರೆ ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ. ಇದು ಏನಪ್ಪಾ ಅಂದರೆ ಭಾರತ ಆಸ್ಟ್ರೇಲಿಯಾ ವಿರುದ್ಧ ನಡುವಿನ ಏಕದಿನ ಮತ್ತು ಟಿ20 ಸರಣಿಯ ಸ್ಕ್ವಾಡ್ ಆಗಿದೆ. ಭಾರತ ತಂಡದಲ್ಲಿ ರೋಕೋ ಜೋಡಿ ಮತ್ತೊಮ್ಮೆ ನಾವಿಲ್ಲಿ ನೋಡಲು ಸಿಗಬಹುದು. ಅಂದರೆ ಗಿಲ್ ಅವರಿಗೆ ಏಕದಿನ ಸರಣಿಯಲ್ಲಿ ನೂತನ ನಾಯಕನ ಪಟ್ಟ ಸಿಕ್ಕರೆ ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರಿಗೆ ಸಿಕ್ಕಿದೆ. ಜೊತೆಗೆ ಇಲ್ಲಿ ಟಿ20 ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆದರೆ ಶುಭ್ಮನ್ ಗಿಲ್ ಕೂಡ ಮತ್ತೊಮ್ಮೆ ಇಲ್ಲಿ ವೈಸ್ ಕ್ಯಾಪ್ಟನ್ ಆಗಿ ಮುಂದುವರೆಯಲಿದ್ದಾರೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.